ಎಲ್ಲರಿಗೂ ನಮಸ್ಕಾರ. ನಾನು ಮುರುಗೇಶ್ ಶಿವಪೂಜೆ ಅಂತ ಬೆಳಗಾವಿಯಿಂದ. ಬೈ ಪ್ರೊಫೆಷನ್ ನಾನೊಬ್ಬ ಜರ್ನಲಿಸ್ಟ್. ಕಳೆದ 37 ವರ್ಷಗಳಿಂದ ನಾನು ಜರ್ನಲಿಸಂನಲ್ಲಿದ್ದೀನಿ. ಮೇಡಮ್ ಕೇಳ್ತಾ ಇದೆಯಾ? ಮೇಡಮ್ ಕೇಳ್ತಾ Yes, sir. ಇದೆಯಾ? Yes, yes, sir. ಓಕೆ ಓಕೆ. ನನಗೆ ಎಲ್ಲದಕ್ಕಿಂತಲೂ ಮುಂಚೆ ಇದು ಇಂಟ್ರೊಡ್ಯೂಸ್ ಮಾಡಿದ್ದು, ಫಸ್ಟ್ ಅದ್ರ ಬಗ್ಗೆ ನನ್ಗೆ ಹೇಳಿದ್ದು ಬೆಳಗಾವಿಯ ಸತೀಶ್ ಬಾಬು ಅವರು. ಆಮೇಲೆ ನನ್ನ ಫ್ರೆಂಡ್ ಶಿವಶಂಕರ್ ಅವರು ಮದನ್ ಬಾವಿ ಸರ್ ಹೇಳಿದ್ರು, ಸರ್ ಬಗ್ಗೆ ಹೇಳಿದ್ರು. ಆಮೇಲೆ ಮತ್ತೊಬ್ರು ಸತೀಶ್ ನಿಲಸ್ಕರ್ ಅಂತ, ಅವರು ಮದನ್ ಬಾವಿ ಸರ್ ಬಗ್ಗೆ ಹೇಳಿದ್ರು. ಮದನ್ ಬಾವಿ ಸರ್ ನನಗೆ, ನಾನೊಬ್ಬ ರೇಖಿ ಮಾಸ್ಟರ್, ನಾನು ಮದನ್ ಬಾವಿ ಸರ್ ಸ್ಟೂಡೆಂಟ್. ಹೀಗಾಗಿ ಅವ್ರ ಹೆಸರು ಹೇಳಿದ್ಮೇಲೆ ನಾನು ಬೇರೆ ಯೋಚನೆ ಮಾಡಲೇ ಇಲ್ಲ. ನನಗೆ ಹೆಲ್ತ್ ಇಶ್ಯೂಸ್ ಬಹಳ ಇತ್ತು. ನನ್ನ ಅವ್ಯವಸ್ಥಿತ ಮತ್ತು ಸರಿಯಾಗಿ ಟೈಮಕ್ಕೆ ಊಟ ತಿಂಡಿ ನಿದ್ದೆ ಇಲ್ಲದ ಕಾರಣ ಬಹಳಷ್ಟು ಸಮಸ್ಯೆಗಳು ನನಗೆ ಶುರು ಆಯಿತು. ಹಿಂಗಾಗಿ ನಾನು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಲಿಲ್ಲ, ತಗೊಂಡು ಬಿಟ್ಟೆ. ಈಗ ಅದು ತಗೊಂಡು 4 ತಿಂಗಳಾಯ್ತು ನನಗೆ. ಈ 4 ತಿಂಗಳಲ್ಲಿ ಬಹಳಷ್ಟನ್ನು ನಾನು ಹಿಲಿಯಿಂದ ಪಡ್ಕೊಂಡೆ. ನಾನು ಅದು ಸಮಸ್ಯೆ ಏನಿತ್ತು ಅಂತಂದ್ರೆ, ನನಗೆ ಸರ್ವೈಕಲ್ ಪ್ರಾಬ್ಲಮ್ ಇತ್ತು, ಆಮೇಲೆ ಸ್ಪೈನ್ ಪ್ರಾಬ್ಲಮ್ಮು, ಆಮೇಲೆ ನಾನು ನಡಿಬೇಕಿದ್ರೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು. ಈಗ ಹೇಳ್ಬೇಕಂದ್ರೆ, ಈಗ ಒಂದಿಷ್ಟು ಡ್ರಿಂಕ್ ಮಾಡಿ ಆಚೆ ಈಚೆ ಓಡಾಡ್ತಿರ್ತಾರಲ್ಲ ಜನ, ಆ ಥರ ಹೋಗ್ತಾ ಇದ್ದೆ ನಾನು ನಡೆಯೋದಕ್ಕೆ. ನನ್ನ ಫ್ರೆಂಡ್ ಅಂತಿದ್ರು, ಏನು ಬೆಳಗ್ಗೆ ಬೆಳಗ್ಗೆನ ಹಾಕೊಂಡು ಬಂದಿ ಏನು ಅಂತ. ಅಷ್ಟು ನನಗೆ ತೊಂದರೆ ಆಗ್ತಾ ಇತ್ತು. ಆಮೇಲೆ ಆ ಕಿವಿ ಒಂದು ಯಾವಾಗ್ಲೂ ಸುಯಿ ಅಂತ, ಟೆಟಾನಸ್ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ತಲಿ ಎಲ್ಲ ಯಾವಾಗ್ಲೂ ಏನೋ ಒಂಥರ ಆಗ್ತಾ ಇತ್ತು ನನಗೆ. ಈ ಎಲ್ಲದ್ರ ಜೊತೆ BP ಒಂದು ಬಂದ್ಬಿಡ್ತು, ಸಾಲದಕ್ಕೆ ಸಯಾಟಿಕಾ. ಹಿಂಗ ಮಲ್ಟಿಪಲ್ ಪ್ರಾಬ್ಲಮ್ನಿಂದ ನಾನು ಎಷ್ಟು ಕಾನ್ಫಿಡೆನ್ಸ್ ಅನ್ನು ಕಳ್ಕೊಂಡೆ ಅಂತಂದ್ರೆ, ನಾನು ಬಹಳ ಹೆದರಿ ಬಿಟ್ಟಿದ್ದೀನಿ. ನಾನು ಇನ್ನೇನು ಮುಗೀತು ನನ್ನ ಜೀವನ, ನಾನೇನೇನು ಜಾಸ್ತಿ ದಿವಸ ಬಹುಶಃ ಉಳಿಯಂಗಿಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಅಂಥ ಸಂದರ್ಭದಲ್ಲಿ ಹೀಲಿ ನನಗೆ ಕಲ್ಪ ವೃಕ್ಷ ಆಗಿ ನನ್ನ ಜೀವನದೊಳಗೆ ಬಂತು. ನನಗೆ ಅದನ್ನ ಪರಿಚಯ ಮಾಡಿಸ್ಕೊಟ್ಟಂತ ಸತೀಶ್ ಬಾಬು ಆಗಿರ್ಬೋದು, ಶಿವಶಂಕರ್ ಆಗಿರ್ಬೋದು, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕಕ್ಕೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ನನ್ನ ಗುರುಗಳು ಶಿವಯೋಗಿ ಸರ್ ಆಗಿರ್ಬೋದು, ಎಲ್ಲರಿಗೂ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಅದಾದ್ಮೇಲೆ ಇವರು ಅಶ್ವಿನಿ ಮೇಡಮ್ ಆಗಿರ್ಬೋದು, ಅಷ್ಕಾ ಅವರಾಗಿರ್ಬೋದು, ಆಮೇಲೆ ಲೀನಾ ಮೇಡಮ್ ಆಗಿರ್ಬೋದು, ಆಮೇಲೆ ಗಿರಿಜಾ ಅಂತ ಒಬ್ರು ಒಂದು ಇದ್ರೊಳಗೆ ಭೇಟಿಯಾದಾಗ, ಇವರೆಲ್ಲ ಮಾರ್ಗದರ್ಶನ ಮತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಟೆಸ್ಟಿಮೋನಿಯನ್ನು ಹಂಚಿಕೊಳ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಪಾಲಿಗೆ ಏಂಜಲ್ಗಳು. ಅವರೆಲ್ಲರೂ ನನಗೆ ಮಾರ್ಗದರ್ಶಕರೇ, ನನಗೆ ಗುರುಗಳ ಸಮಾನರೇ. ಯಾಕಂದ್ರೆ ಅವರ ಅನುಭವಗಳೇ ನಮಗೆ ದಾರಿದೀಪಗಳಾಯಿತು. ಈ ಇದನ್ನೆಲ್ಲ ನಾನು ಬಹಳ ಬ್ಯುಸಿ ಇರ್ತೀನಿ, ಬಹಳ ಬ್ಯುಸಿ ಇರ್ತೀನಿ. ನಾನು ಒಂದು ಪತ್ರಿಕೆಯ ಎಡಿಟರ್ ಮತ್ತು ಬೇರೆ ಸಂಘಟನೆಗಳಲ್ಲಿ ನ್ಯಾಷನಲ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ ಕೀ ಪೋಸ್ಟ್ ಒಳಗಿರುವಂಥವ ನಾನು. ಹಿಂಗಾಗಿ ಬಹಳ ಬ್ಯುಸಿ ಇರ್ತೀನಿ ನಾನು. ಎಷ್ಟೋ ಸಾರಿ ನನಗೆ ಈ ಟೆಸ್ಟಿಮೋನಿ ಆಗಿರ್ಬೋದು, ಬೇರೆ ಟ್ರೈನಿಂಗ್ ಮೀಟಿಂಗ್ಗಳಾದ್ರೂ ಆಗಿರ್ಬೋದು, ನನಗೆ ಅಟೆಂಡ್ ಆಗಕ್ ಆಗೋದಿಲ್ಲ. ಎಷ್ಟು ಸಾಧ್ಯ ಆಗ್ತದೆ ನಾನು ಅಷ್ಟನ್ನು ಅಟೆಂಡ್ ಆಗ್ತಾ ಇರ್ತೀನಿ, ತಪ್ಪದೇ ಕೇಳ್ತೀನಿ. ನನಗೆ ಎಲ್ಲರೂ ಹೇಳಿದ್ದನ್ನು ಕೇಳಿದಾಗ ನನಗೊಂಥರ ಧೈರ್ಯ ಹೆಚ್ಚಾಗಕ್ ಶುರು ಆಗ್ತದೆ. ಹಿಂಗಾಗಿ ನಾನು ನನ್ಗೇನೇ ಪ್ರಾಬ್ಲಮ್ ಆದ್ರೂ ನಾನು ಮದನ್ ಬಾವಿ ಸರಿ ಫೋನ್ ಮಾಡ್ತಿರ್ತೀನಿ. ಆಮೇಲೆ ಅವರು ಫೋನ್ ತಗೊಳ್ದಿದ್ರು ಆಮೇಲೆ ಫೋನ್ ಮಾಡಿರ್ತಾರೆ. ಆಮೇಲೆ ಮೆಸೇಜ್ ಅನ್ನು ಹಾಕಿರ್ತೀನಿ. ಒಂದ್ಸಾರಿ ರಾಜೇಶ್ವರಿ ಮೇಡಮ್ ಅವರು, ನಮ್ಮ ರಾಜೇಶ್ವರಿ ಸತೀಶ್ ಬಾಬು ಅವರು ಅಷ್ಕಾ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿ ಕೊಟ್ರು. ಆಮೇಲೆ ಅಲ್ಲಿ ಮಾತಾಡಿದಾಗ ಅವರು ಮಾರ್ಗದರ್ಶನ ಮಾಡಿದ್ರು. ಈ ಎಲ್ಲರ ಮಾರ್ಗದರ್ಶನದಿಂದ ನಾನು ಅವ್ರು ಏನೇನು ಹೇಳ್ತಾರ ಅದನ್ನ ಕಣ್ಣು ಮುಚ್ಚಿ ಫಾಲೋ ಮಾಡ್ತಾ ಇದ್ದೀನಿ. ನನ್ಗೀಗ ಬಹಳಷ್ಟು ಸಮಸ್ಯೆಗಳು ನಂದು ಪರಿಹಾರ ಆಗಿದೆ. ಮುಂಚೆ ಒಂದು 50 ಕಿಲೋಮೀಟರ್ ಡ್ರೈವಿಂಗ್ ಮಾಡೋದು ದೂರ ಇರಲಿ, 2 ವೀಲರ್ ಅಂತೂ ಬಿಟ್ಟೇ ಬಿಟ್ಟಿದ್ದೆ ನಾನು. ಈ ಒಂದ್ ಸ್ವಲ್ಪ ದೂರ ಹೋದ್ರು ಸರ್ವೈಕಲ್ ಬೆನ್ನ ಒಳಗೆ ಅಳಗ್ತಾ ಇತ್ತು, ಸ್ಪೈನ್ ಒಳಗ್ ತೊಂದರೆ ಆಗ್ತಿತ್ತು. ಎಷ್ಟೋ ಸಾರಿ ನಾನು ಹತ್ತು ಬಿಡ್ತಾ ಇದ್ದೆ.
ಇದು ಆಯುರ್ವೇದ ಮೆಡಿಸಿನ್ ತಗೊಳ್ತಾ ಇದ್ದೆ, ಆಯುರ್ವೇದ ಥೆರಪಿ, ಮಸಾಜ್ ಥೆರಪಿ ಮಾಡ್ತಾ ಇದ್ದೆ. ಆಮೇಲೆ ವೇದಿಕ್ ಮಸಾಜ್ ಅಂತ ಅದು ಒಂದು ಮಾಡ್ತಾ ಇದ್ದೆ, ಹೋಮಿಯೋಪತಿ ಔಷಧಿ ತಗೊಳ್ತಾ ಇದ್ದೆ, ಅಲೋಪತಿ ತಗೊಳ್ತಾ ಇದ್ದೆ. ನಾನು ನನ್ನ ಎಜುಕೇಶನ್ ಆಗಿರೋದು ಫಾರ್ಮಸಿಸ್ಟ್. ನನಗೆ ಹೆಂಗಾಯ್ತು ಅಂತಂದ್ರೆ ಈ ಮೆಡಿಸಿನ್ಗಳನ್ನು ಎಷ್ಟು ಕೊಟ್ಟಿದ್ರು ಅಂತಂದ್ರೆ ಆ ಸರಿಸುಮಾರ ಪ್ರತಿ ದಿವಸ ಒಂದು ಪಾವು ಕೆಜಿ ಮೆಡಿಸಿನ್ ತಿಂತೀನೇನೋ ಅಂತ ನನಗೆ ಇದಾಗಿರೋದು ಬಿಡ್ರಿ. ಆ ಮೆಡಿಸಿನ್ ನಿಂದನೇ ನನಗೇನೋ ಆಗ್ತದೆ ಅನ್ನುವಂಥ ಭಯ ಶುರು ಆಗಿತ್ತು. ಮಾನಸಿಕವಾಗಿ ಎಷ್ಟು ನಾನು ಕುಗ್ಗಿ ಹೋಗಿದ್ದೆ ಅಂದ್ರೆ ನಾನು ಮನೆಯಲ್ಲಿ ಒಬ್ಬನೇ ಇರೋದಕ್ಕೆ ಹೆದರ್ತಾ ಇದ್ದೆ. ನಾನು ಒಂದು ಹಾಲ್ಟ್ ನಾನು ಒಬ್ಬನೇ ಇರ್ತಿರ್ಲಿಲ್ಲ ಮನೆಯೊಳಗೆ. ಅಷ್ಟು ಬಹಳ ಗಟ್ಟಿ, ನಾನು ಬಹಳ ಸ್ಟ್ರಾಂಗ್. ಬಟ್ ಯಾವ ಮಟ್ಟಕ್ಕೆ ಬಂದ್ಬಿಟ್ಟೆ ಅಂತಂದ್ರೆ ನೀವು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ. LIC ಕರೆಕ್ಟ್ ಕಟ್ಟಿದೀನೋ ಇಲ್ಲೋ, ಅಂದ್ರೆ ವಾಟ್ ನೆಕ್ಸ್ಟ್, ನಾಳೆ ಇವತ್ತಿದೀನಿ ನಾಳೆ ಇರ್ತೀನೋ ಇಲ್ಲೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೆ ನಾನು. ಆಮೇಲೆ ಹೀಲಿ ಯೂಸ್ ಮಾಡೋಕ್ ಶುರು ಮಾಡಿದೆ. ನನಗೆ ಬಹಳಷ್ಟು ಚೇಂಜಸ್ ಬಂತು ನನಗೆ. ಒಂದ್ 50 ಕಿಲೋಮೀಟರ್ ನಾನು ಕಾರಲ್ಲಿ ಹೋಗಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾನು ಡ್ರೈವರ್ ಪಕ್ಕಕ್ಕೆ ಕುಂತ್ಕೊಂಡು ನೀನು ಸ್ವಲ್ಪ ಇದು ಜರ್ಕ್ ಆಗದಂಗ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಹೀಲಿ ನಾನು ಯೂಸ್ ಮಾಡಕ್ ಶುರು ಮಾಡಿದ ಮೇಲೆ ನಾನು ಶಿವಯೋಗಿ ಸರ್ಗೂ ಹೇಳಿದ್ದೆ ನಾನು. ಎಷ್ಟಂದ್ರೆ ಒಂದು ವಾರದಲ್ಲೇ ನಾನು ಎಷ್ಟೊಂದು ನನಗೆ ಬದಲಾವಣೆ ಬಂತು ಅಂತಂದ್ರೆ, ನಾನು ಒಂದೇ ವಾರದಲ್ಲಿ ನನಗೆ ಚೇಂಜಸ್ ಬಹಳ ಫಾಸ್ಟ್ ಆಗಿ ಗೊತ್ತಾಯ್ತು. ಆಮೇಲೆ 1.5 ಕಿಲೋಮೀಟರ್ 1.25 100 ಕಿಲೋಮೀಟರ್ ನಾನು ಹೋಗಿ ಬಂದೆ. ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದ್ರೆ ಅವಾಗ ನನಗೇನು ಪ್ರಾಬ್ಲಮ್ ಆಗ್ಲಿಲ್ಲ. ಆಮೇಲೆ 3 ಸಾರಿ ನಾನು ಅಷ್ಟೇ ದೂರ ಗದಗಿಗೆ ಹೋಗಿ ಬರ್ಬೇಕಾಗಿತ್ತು, ಬೆಳಗಾವಿಗೆ. 3 ಸಾರಿ ಹೋದಾಗ 2 ಸಾರಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಬಂದೆ. ಎಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಬಂತು ಅಂತಂದ್ರೆ ಪುನಃ ನಾನು ಮುಂಚಿನ ವ್ಯಕ್ತಿ ಆಗಿಬಿಟ್ಟೆ. ನನ್ನ ಎಲ್ಲಾ ಆಕ್ಟಿವಿಟಿಗಳು ಎಷ್ಟಂದ್ರೆ 90% ಕಡಿಮೆ ಆಗಿ ಹೋಗ್ಬಿಟ್ಟಿತ್ತು. ಅಷ್ಟು ಆಗಿದ್ದು ಪುನಃ ಅದೆಲ್ಲ ಬಂದು ಮತ್ತೆ 80% ಎಲ್ಲ ನನ್ನ ಆಕ್ಟಿವಿಟೀಸ್ ಎಲ್ಲ ಶುರು ಆಗ್ಬಿಟ್ಟಿದಾವ. ಎಲ್ಲಾ ಕಡೆ ಓಡಾಡ್ತಾ ಇದ್ದೀನಿ ಈಗ. ಅದಾದ್ಮೇಲೆ ನಾನು ಹೀಲಿ ಯೂಸ್ ಮಾಡಕ್ ಶುರು ಮಾಡಿ ಒಂದೇ ತಿಂಗಳಲ್ಲಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಕಾರ್ ತಗೊಂಡು ಹೋದೆ. ಸುಮಾರು 400 ಕಿಲೋಮೀಟರ್ ನಾನೇ ಡ್ರೈವ್ ಮಾಡಿದೆ. ಬಹಳ ಬಹಳ ಖುಷಿ ಆಯ್ತು, ಬಹಳ ಅದು ನನಗೆ ಬಹಳಷ್ಟು ಇದು ಆಯ್ತು. ನಾನು ಬಹಳಷ್ಟು ಧನ್ಯವಾದಗಳನ್ನ ನಾನು ಹೀಲಿಗೆ ಮತ್ತು ಎಲ್ಲ ಏಂಜಲ್ಸ್ ಗಳಿಗೆ ಹೇಳ್ತಾ ಇದ್ದೀನಿ. ನನಗೆ ಬೇರೆಯವರಿಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ, ಅದೊಂದು ನನಗೆ ಕಮ್ಮಿ ಅನಿಸ್ತಾ ಇದೆ. ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತೀರಾ. ನಿಮ್ಗೆ ಆಗಿರುವಂತ ಸಹಾಯ ಹೀಲಿ ಮುಖಾಂತರ ಕೇಳಿ ನಮಗ್ ಬಹಳ ಖುಷಿ ಆಯ್ತು. ನಿಮ್ಗೆ ಮತ್ತಷ್ಟು ಹೀಲಿಂಗ್ ಆಗಿರ್ಲಿ, ಹೀಲಿನ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಇರುವಂತ ಪ್ರತಿಯೊಂದು ಚಾಲೆಂಜ್ ಇಂದನೂ ಕೂಡ ನಾವು ಹೊರಗಡೆ ಬರೋದಕ್ಕೆ ಡೆಫಿನೆಟ್ಲಿ ಪಾಸಿಬಲ್ ಇದೆ. ಸೊ ಇಲ್ಲಿ ನಮ್ಮ ಸತೀಶ್ ಬಾಬು ಅವರು ಮತ್ತೆ ರಾಜೇಶ್ವರಿ ಮೇಡಮ್ ಅವರು, big shout out for you. Thank you for helping people, Satish Babu sir and Rajeshwari ma'am. Thank you so much. Thank you so much.